ಭಾರತದ ಹೊಸ ತಂಡವಾಗಿರುವ ಶುಭ್ಮನ್ ಗಿಲ್ ಅವರ ಪಡೆಯು ಕೊನೆಯ T20 ಪಂದ್ಯದಲ್ಲಿ 42 ರನ್ಗಳ ರೋಚಕ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಸರಣಿಯಲ್ಲಿ 4-1 ಅಂತರದಿಂದ ಮುನ್ನಡೆ ಪಡೆದುಕೊಂಡಿತ್ತು. ಹೌದು ವೀಕ್ಷಕರ, ಕೊನೆಯ T20 ಪಂದ್ಯದಲ್ಲಿ ಭಾರತ ತಂಡದ ಬೌಲರ್ಸ್ಗಳು ಮತ್ತು ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಪ್ರದರ್ಶನ ನೀಡಿದರು. ಇನ್ನು ವೀಕ್ಷಕರ, ಈ ಒಂದು ಸರಣಿಯನ್ನು ಗೆದ್ದುಕೊಂಡು ಭಾರತ ತಂಡದ ಬಿ ತಂಡವು ವಿಶ್ವ ದಾಖಲೆಯನ್ನು ಬರೆದಿದೆ. ವೀಕ್ಷಕರ, ಈ ಒಂದು ಮ್ಯಾಚಿನ ಸಂಪೂರ್ಣ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡದ ಬಿ ತಂಡವು ಯಾವ ರೀತಿ ಪ್ರದರ್ಶನ ನೀಡಿದೆ ಎಂಬುದನ್ನು ದಯವಿಟ್ಟು ಈಗಲೇ ಕಾಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರೇ, ಈ ಒಂದು ಸರಣಿಯ 5ನೇ T20 ಪಂದ್ಯದಲ್ಲಿ ಭಾರತ ತಂಡದ ಪರ ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ಶಿವಮ್ ದುಬೆ, ರಿಂಕು ಸಿಂಗ್ ಅವರು ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿದರು. ಹೌದು ವೀಕ್ಷಕರೇ, ಸಂಜು ಸ್ಯಾಮ್ಸನ್ ಅವರು ಅರ್ಧ ಶತಕ ಸಿಡಿಸಿ ಮಿಂಚಿದರೆ ಸಂಜು ಸ್ಯಾಮ್ಸನ್ಗೆ ಸಾಥ್ ನೀಡಿದ ರಿಯಾನ್ ಪರಾಗ್ ಅವರು 22 ರನ್ ಸಿಡಿಸಿ ಮಿಂಚಿದರು. ಇನ್ನು ಕೊನೆಯ ಹಂತದಲ್ಲಿ ಬ್ಯಾಟಿಂಗ್ ಮಾಡಿದ ಶಿವಮ್ ದುಬೆ ಅವರು ಕೂಡ ಬ್ಯಾಟಿಂಗ್ನಲ್ಲಿ ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದರು. ಹೌದು, 216.67 ಸ್ಟ್ರೈಕ್ ರೇಟ್ನೊಂದಿಗೆ ಭರ್ಜರಿಗೆ 2 ಸಿಕ್ಸರ್ ಬಾರಿಸಿದ್ದು ಹಾಗೆ ವೀಕ್ಷಕರ 2 ಬೌಂಡ್ರಿಗಳು ಒಳಗೊಂಡಿವೆ. ಇನ್ನು ವೀಕ್ಷಕರ, ಬ್ಯಾಟಿಂಗ್ನಲ್ಲಿ ಟೀಮ್ ಇಂಡಿಯಾ ತಂಡವು ಈ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ದು ಹಾಗೆ 167 ರನ್ಗಳನ್ನು ಕಲೆ ಹಾಕಿತ್ತು. ಇನ್ನು ಈ ಒಂದು ಅಲ್ಪ ಮೊತ್ತವನ್ನು ಬೆನ್ನಟ್ಟಿದ್ದ ಜಿಂಬಾಬ್ವೆ ತಂಡವು ಕೇವಲ 125 ರನ್ಗಳಿಗೆ ಆಲ್ಔಟ್ ಆಯಿತು. ವೀಕ್ಷಕರ, ಇದರ ಮೂಲಕ ಭಾರತೀಯರು 42 ರನ್ಗಳ ರೋಚಕ ಗೆಲುವು ದಾಖಲಿಸಿದರು. ಹೌದು ವೀಕ್ಷಕರ, ಜಿಂಬಾಬ್ವೆ ತಂಡದ ಪರ ಡಿ ಮೇಯರ್ಸ್ ಅವರು 34 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರ, ಬೌಲಿಂಗ್ನಲ್ಲಿ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಹೌದು ವೀಕ್ಷಕರ, ಮುಖೇಶ್ ಕುಮಾರ್ ಅವರು ಹಾಕಿದಂಥ 3.3 ಓವರ್ಗಳಲ್ಲಿ 22 ರನ್ ನೀಡಿ 6.29 ಎಕಾನಮಿಯೊಂದಿಗೆ 4 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರ, ಶಿವಮ್ ದುಬೆ ಅವರು ಹಾಕಿದಂಥ 4 ಓವರ್ಗಳಲ್ಲಿ 25 ರನ್ ನೀಡಿ 2 ವಿಕೆಟ್ ಕಬಳಿಸಿದರೆ ಇತ್ತ ವೀಕ್ಷಕರ ಅಭಿಷೇಕ್ ಶರ್ಮಾ, ವಾಷಿಂಗ್ಟನ್ ಸುಂದರ್, ತುಷಾರ್ ದೇಶಪಾಂಡೆ ಅವರು ತಲಾ 1 ವಿಕೆಟ್ ಪಡೆದಿದ್ದಾರೆ. ವೀಕ್ಷಕರ, ಈ ಒಂದು ಒಳ್ಳೆಯ ಪ್ರದರ್ಶನದ ಮೂಲಕ ಭಾರತ ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಈ ಒಂದು ಸರಣಿಯನ್ನು ಕೂಡ ಕೈವಶಪಡಿಸಿಕೊಂಡಿದೆ.